ಸಾರ್ ಈ ಮನೆ ಇಷ್ಟೊಂದು ಗಬ್ಬೋ ಅಂತಿದೆಯಲ್ಲ ಸರ್, ಈ ಮನೇಲಿ ಯಾರು ಇರೋಕ್ಕೆ ಸಾಧ್ಯನಾ ಸರ್? ಖತರ್ನಾಕ್ ಕಳ್ರು ಅಂಕೆ ಕಣಯ್ಯ, ದಿನಗಳ ಗಟ್ಟಲೆ ಮನೇಲಿ ಬಚ್ಚಿಟ್ಕೊಂಡಿರ್ತಾರೆ, ಗೊತ್ತೇ ಆಗಲ್ಲ. ಸಾರ್ ಈ ಮನೇಲಿರೋ ದಂಡೆಂಗ್ಸ್ರಲ್ವಾ, ತಾವು ಮುಚ್ಕೊಂಡು ಬರ್ತೀರಾ? ಹರೀಶ, ಒಳಗಡೆ ಏನಾದರೂ ಸೌಂಡ್ ಆಗುತ್ತಂತ ಗೋಡೆಗಳಿಗೆ ಸೈಲೆಂಟಾಗಿ ಕಿವಿ ಕೊಟ್ಟು ಕೇಳ್ಕೊ. ಆಯ್ತು ಸರ್. ನೋಡ್ರಯ್ಯ, ಕಿಟಕಿ ಬಾಗಿಲುಗಳ ಸಂದಿಲಿ ಏನಾದರೂ ಕಾಣುತ್ತಾ ನೋಡಿ. ಕತ್ತಲ್ಲಿ ಬೆಳಕು ತುಂಬಾ ದೂರಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಹೋಗ್ರಯ್ಯ. ಮೀಟ್ ಓಡ್ತಾ ಇಲ್ವಲ್ಲ? ಮೀಟ್ ಓಡ್ತಾ ಇಲ್ಲ ಅಂತಂದರೆ ಪವರ್ ಯೂಸ್ ಆಗ್ತಾ ಇಲ್ಲ. ಪವರ್ ಯೂಸ್ ಆಗ್ತಾ ಇಲ್ಲ ಅಂತಂದರೆ ಒಳಗಡೆ ಲೈಟ್ ಆನ್ ಆಗಿಲ್ಲ. ಮೋಸ್ಟ್ಲಿ ಮನೇಲಿ ಯಾರೂ ಇಲ್ಲ ಅನಿಸುತ್ತೆ. ನನಗೂ ಹಾಗೆ ಅನಿಸುತ್ತೆ ಸರ್. ಇಡೀ ಮನೆಯೆಲ್ಲ ಚೆಕ್ ಮಾಡಿದೆ, ಯಾರೂ ಇಲ್ಲ. ಹಾಗಾದರೆ ಅವ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಬಾಬಾ, 1ಕ್ಕೆ 4 ಸಲ ಚೆಕ್ ಮಾಡಿದ್ದೀನಿ, ಮನೇಲಿ ಯಾರೂ ಇಲ್ಲ. ನಾಳೆ ಮದುವೆನೂ ನಡೆಯೋದಿಲ್ಲ. ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಗುಡ್ ನೈಟ್ ಮಾವ. ಅರೆ ಏನು ಬರ್ಡೇ ಬಾಯ್ ಇದ್ದಕ್ಕಿದ್ದಂಗೆ ಡಲ್ ಆಗ್ಬಿಟ್ರು? ನನ್ನ ಬರ್ಡೇಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಗಿಫ್ಟ್ ಕೊಡ್ಲಿಲ್ವಲ್ಲ ಅಂತ. ಓ, ಇವತ್ತೇ ನಾನು ನಿಮ್ಮ ತಂದೆ ಹತ್ರ ನಾನು ಸೋತೆ ಅಂತ ಒಪ್ಕೊಳ್ಬೇಕಾಗಿತ್ತಾ? ಅದೇ ತಾನೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಗಿಫ್ಟ್? ಆಯ್ತಲ್ಲ ಶ್ರಾವಣಿ, 15ನೇ ತಾರೀಕು ಬಂದೇ ಬಿಡ್ತಲ್ಲ. ಇನ್ನೂ 24 ಗಂಟೆ ಟೈಮ್ ಇದೆ ಅಂತ ಹೇಳ್ತಾ ಇದೆಯಲ್ಲ. 24 ಗಂಟೆಯಲ್ಲಿ ಏನಾಗ್ಬಿಡುತ್ತೆ? ನಮ್ಮ ಕೈಯಿಂದ ಏನು ಮಾಡೋದಕ್ಕಾಗತ್ತೆ? ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ ಶ್ರಾವಣಿ. ಮಾತಾಡು ಶ್ರಾವಣಿ. ಇವತ್ತು ನಮ್ಮ ಹುಟ್ಟಿದಬ್ಬ, ಸಂತೋಷವಾಗಿದ್ದೀವಿ ಶ್ರಾವಣಿ. ಜೀವನ ಪೂರ್ತಿ ನಾವು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇರ್ತೀವಿ, ಖಂಡಿತವಾಗ್ಲೂ ಜೊತೆನೇ ಗಂಡ ಹೆಂಡತಿಯಾಗಿರ್ತೀವಿ. ಆದರೆ ಹೇಗೆ ಶ್ರಾವಣಿ? ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನನಗೆ ನಿನ್ನ ಮಾತಿನ ಮೇಲೆ, ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹಾಗಿದ್ರೆ ಬೆಳಕು ಹರಿಯೋ ತನಕ ಸ್ವಲ್ಪ ಸುಮ್ಮನೆ ಇರಿ. ನಮ್ಮ ಜೀವನದಲ್ಲೂ ಬೆಳಕು ಹರಿಯತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ಬನ್ನಿ ಒಳಗೆ ಬನ್ನಿ.
ಅಮ್ಮ ನೀನು ನಿದ್ದೆನೇ ಮಾಡ್ಲಿಲ್ವಾ? ಮಧ್ಯರಾತ್ರಿ ಮಗಳನ್ನ ಹೊರಗಡೆ ಕಳಿಸಿದ್ಮೇಲೆ ಬೇಗಮ್ಮ ನಿದ್ದೆ ಬರುತ್ತೆ. ಅದೇ ಶ್ರಾವಣಿ ನನ್ನ ಜೊತೆ ತಾನೇ ಬಂದಿದ್ದು, ನೀವು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದಿತ್ತಾನೆ. ಆ, ಅದು ಇರ್ಲಿ ಬಿಡಿ. ಅದೇ ಅಂದಾಗೆ ಇವತ್ತು ನನ್ನ ಬರ್ಡೇ. ಸಾರಿ ನಮ್ಮಿಬ್ರದ್ದು ಬರ್ಡೇ. ನಾನು ಮುಂಚೆನೇ ಅಮ್ಮಂಗೆ ವಿಷಯ ತಿಳಿಸಿದ್ದೆ, ಅದಕ್ಕೆ ಅಮ್ಮ ನಿಮ್ಮ ಜೊತೆ ಕಳಿಸ್ಕೊಟ್ಟಿತ್ತು. ಅದೇ ನನಗೆ ಆಶೀರ್ವಾದ ಮಾಡಿ. ಇಬ್ರು ಗಂಡ ಹೆಂಡತಿಯಾಗಿ 100 ಕಾಲ ಸಂತೋಷವಾಗಿರಿ. ಸರಿ ಅದೇ, ನಾನಿನ್ನು ಬರ್ತೀನಿ ಶ್ರವಣಿ. ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀಯ ತಾನೆ? ಕಾಯ್ತಾ ಇರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಏನಪ್ಪ ಮಗದೀರ, ಅದೇನೋ ಸುಟ್ಟು ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಲ್ಲ. ಏನ್ ನಿನ್ನ ಕತೆ? ಇವತ್ತು 15ನೇ ತಾರೀಕು ಅಲ್ವಾಪ್ಪ? ಶ್ರಾವಣಿಯವರು ಮೌಸಮಿ ಮದ್ವೆಗೆ ನಿಮ್ಮನ್ನ ಕಳಿಸ್ತೀನಿ ಅಂತ ಹಾಕಿರೋ ಸವಾಲ್ ಮುಗಿಯೋ ದಿನ. ನಾಮಕಾವಸ್ಥೆಗೆ ಮಾತ್ರ ಇವತ್ತು ಸವಾಲ್ ಮುಗಿಯೋ ದಿನ. ಯಾವತ್ತು ಆ ಹಲ್ಯ ಮಾತೆಯವರು ತಮ್ಮ ಮಗಳನ್ನ ಕರ್ಕೊಂಡು ಈ ಊರ್ ಬಿಟ್ಟು ಹೋದ್ರೋ ಅವತ್ತೇ ಸವಾಲ್ ಮುಗಿದೋಯ್ತು. ನೀವ್ ಹೇಳ್ತಾರೋ ಸರಿ ರೀ, ಆದ್ರೆ ಸೋತವಳು ಸೋತಿದ್ದೀನಿ ಅಂತ ಅಪ್ಪನ ಮುಂದೆ ಬಂದು ಸೋಲನ್ನ ಒಪ್ಕೊಳ್ಳತ್ತಾನೆ. ನಿನ್ ಬುದ್ಧಿಗಳಿಗೆ ಏನಾಗಿದೆ? ಶ್ರಾವಣಿ ನಿಮ್ಮಪ್ಪನ ಮೇಲೆ ಯಾವ ಸವಾಲು ಹಾಕಿರ್ಲಿಲ್ಲ. ಸರಿ, ಸವಾಲು ಹಾಕಿರ್ಲಿಲ್ಲ, ಯಾವ ಚಾಲೆಂಜ್ ಮಾಡಿರ್ಲಿಲ್ಲ. ಹಾಗಿದ್ಮೇಲೆ ಅಪ್ಪ ಹಾಕಿರೋ ಕಂಡೀಷನ್ಗಳಿಗೆ ಶ್ರಾವಣಿ ಒಪ್ಕೊಂಡಿದ್ದಾಳೆ ಅಂತ ತಾನೆ? ಓಕೆ, ಹಾಗೆ ಇಟ್ಕೊಳ್ಳೋಣ. ಮೊದಲನೇ ರೌಂಡ್ ಮಾತುಕತೆಯಲ್ಲಿ 15ನೇ ತಾರೀಕು ನಾನು ಯಾವ ಮದ್ವೆಗೂ ಹೋಗೋದಿಲ್ಲ, ನಿಮ್ಗೇನಾದ್ರೂ ಅನುಮಾನ ಇದ್ರೆ ನಾನ್ ಬಂದು ನಿಮ್ಮನೇಲಿ ನಿಮ್ ಜೊತೆನೆ ಇದ್ಬಿಡ್ತೀನಿ ಅಂತ ಹೇಳ್ದವಳು ಎಲ್ಲಪ್ಪ ಬಂದೇ ಇಲ್ಲ. ದೊಡ್ಡದಾಗಿ ಪುಣ್ಯ ಕೊಟ್ಟಿತರ ಪೋಸ್ ಕೊಡೋಳು ಮಾತ್ ತಪ್ಪಿಟ್ಟಿದ್ದಾಳೆ. ಮಾಡಿದ ಚಾಲೆಂಜಲ್ಲಿ ಸೋತು ಹೋಗ್ಬಿಟ್ಟಿದ್ದಾಳಲ್ಲ ಸಿಂಧು, ಇನ್ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬರ್ತಾಳೆ? ಈ ಮನೆಗೆ ಸೊಸೆ ಆಗೋ ಚಾನ್ಸು ಎಲ್ಲಿ ಮಿಸ್ ಆಗ್ಬಿಡ್ತು ಅಂತ ಭಯ ಇರುತ್ತಲ್ಲ. ರೀ, ಆ ಭಾವಿ ಸೊಸೆ ಕೇಳ್ಕೊಂಬಂದಿರೋ ಸೌಭಾಗ್ಯ ತುಂಬಾನೇ ದೊಡ್ಡದು. ಅವಳು ಸೋತೆ ಅಂತ ಒಪ್ಕೊಂಡ್ರೆ ಸಾಕು, ಅವಳನ್ನ ಈ ಮನೆ ಸೊಸೆ ಮಾಡ್ಕೋತೀರಿ ಅಂತ ನಮ್ಮಪ್ಪ ಲೈಫ್ ಲೈನ್ ಕೊಟ್ಟಿದ್ದಾರೆ. ಹಾ, ನೀನು ಶ್ರಾವಣಿನ ಕರ್ಕೊಂಡ್ಬಂದು ಸೋತೆ ಅಂತ ಹೇಳಿಸ್ತೀನಿ ಅಂತ ಹೇಳಿದ್ಯಲ್ಲ ನಾಗಾರ್ಜುನ.
ಆಫರ್ ಕ್ಲೋಸಿಂಗ್ ಡೇ ಇವತ್ತು. ಫೈನಲ್ ಆಗಿ ಏನ್ ನಿರ್ಧಾರ ಮಾಡಿದ್ರಿ? ನಾಗಾರ್ಜುನ, ನಿಮ್ಮ ಅಕ್ಕ ಬಾವ ಅಷ್ಟೊಂದು ಪ್ರಶ್ನೆ ಕೇಳ್ತಿದ್ದಾರೆ, ಉತ್ತರ ಕೊಡಪ್ಪ. ಇವನ್ ಏನು ಅಂತ ಉತ್ತರ ಕೊಡ್ತಾನೆಪ್ಪ? ಉತ್ತರ ಕೊಡ್ಬೇಕಾಗಿರೋ ರಾಜ್ಕುಮಾರಿ ಸೈಲೆಂಟ್ ಆಗಿದ್ದಾಳಲ್ಲ. ಅಯ್ಯ, ಅವಳೆಲ್ಲಿ ಸೈಲೆಂಟ್ ಆಗಿದ್ದಾಳೆ ಸಿಂಧು? ಗೆಲ್ಲೋದಿಕ್ಕೆ ಇನ್ನು ಏನೋ ಹೊಸ ಸ್ಕೆಚ್ ಹಾಕ್ತಾನೆ ಇದ್ದಾಳೆ ನೋಡು. ನಿನ್ನೆ ರಾತ್ರಿ ಬಂದವಳು ನಾನು ಸೋತೆ ಅಂತ ಒಪ್ಕೊಂಡಿರ್ಬೋದಿತ್ತಲ್ಲ, ಎಲ್ಲಿ ಒಪ್ಕೊಂಡ್ಲು? ಕೇಳಿದಕ್ಕೆ ಏನು ಹೇಳಿದ್ಲು? ಚಾಲೆಂಜ್ ಮುಗಿಯೋದಕ್ಕೆ ಇನ್ನು 24 ಗಂಟೆ ಗಡುವಿದೆ ಅಂತ ಹೇಳಿದ್ಲು. ಅಂದ್ರೆ ಏನರ್ಥ ಹೇಳು? ಅವಳು ಸೋಲು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ, ಇನ್ನೂ ಚಾಲೆಂಜ್ ಅಲ್ಲಿ ಗೆಲ್ಲೋದಿಕ್ಕೆ ಏನೋ ಹೊಸ ತಂತ್ರ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ತಾನೇ ಅರ್ಥ. ಮಾವ, ಇಷ್ಟು ಮೇಲೂ ಅವಳು ಗೆಲ್ಲೋದು ಕಾಗೆ ಕೋಗಿಲೆ ಆಗೋದು ಎರಡೂ ಒಂದೇ. ಅಯ್ಯ ನಾಗಾರ್ಜುನ, ಏನಯ್ಯ ನಿನ್ನ ಅವತಾರ? ಅಲ್ಲಪ್ಪ, ಎಲ್ರೂ ಮಾತಾಡ್ತಿದೀವಿ, ನೀನ್ ಮಾತ್ರ ಒಳ್ಳೆ ಮೂಗಂತರ ಸೈಲೆಂಟ್ ಆಗಿದೆಯಲ್ಲ. ಮಾತಾಡಯ್ಯ, ಬಾಯ್ ಬಿಟ್ಟು ಏನಾದ್ರು ಮಾತಾಡು. ಅಪ್ಪ, ನೀವೆಲ್ಲರೂ ತಲೆಗೊಂದೊಂದು ಮಾತಾಡಿ ನನ್ನನ್ನು ಕಿಂಡಲ್ ಮಾಡ್ತಾ ಇದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಆಗ್ಲಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅವ್ಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಓ ಗುಡ್ ಗುಡ್, ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ಅವ್ರ ಮನೆಗೆ ಬೇಕಾದ್ರೆ ಹೋಗಿ ನೋಡು, ಮನೇನೂ ಖಾಲಿ ಆಗಿರುತ್ತೆ. ಓ ಮಗನೇ, ನಿನ್ನ ಜೀವನದಲ್ಲಿ ಶ್ರಾವಣಿ ಅನ್ನೋ ಅಧ್ಯಾಯ ಮುಗಿದೋಯ್ತು ಕಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ರೀ, ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸಾಕು ಸಾಕು ಕಾವೇರಿ, ಇನ್ನು ನೀನು ಈ ವಿಷಯದಲ್ಲಿ ಮಧ್ಯೆ ತಲಾ ಹಾಕೋಕ್ ಬರ್ಬೇಡ. ನಿನ್ನ ಗೊತ್ತಿರೋ ಹಾಗೆ ನಾನು ಅವಳನ್ನ ಎಷ್ಟು ಸಹಿಸ್ಕೊಂಡಿದ್ದೆ. ಎಷ್ಟು ಸಲ ಅವಕಾಶ ಕೊಟ್ಟೆ, ಸೋತೆ ಅನ್ನೋ 2 ಅಕ್ಷರ ನನ್ನ ಎದುರಿಗೆ ಬಂದು ನಿಂತ್ಕೊಂಡು ಹೇಳಿದ್ರೆ ಸಾಕಾಗಿತ್ತು. ಶ್ರಾವಣಿನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊತಿದ್ದೆ. ಹೇಳದ್ಲ ಅವಳು? ಹೇಳಲಿಲ್ಲ, ಹೇಳೋದು ಇಲ್ಲ. ಯಾಕೆ ಹೇಳು? ಈಗೋ ಪ್ರಾಬ್ಲಮ್. ಆದ್ರೆ ನನ್ನ ಮಗರಾಯ ಏನ್ ಹೇಳ್ದ? ನನಗೆ ಬೇಕಾದ್ರೆ ಈಗೋ ಪ್ರಾಬ್ಲಮ್ ಇದೆ, ಶ್ರಾವಣಿಗೆ ಯಾವ ಈಗೋ ಪ್ರಾಬ್ಲಮ್ಮು ಇಲ್ಲ ಅಂತ. ಈಗೇನ್ ಹೇಳ್ತೀರಿ ಸರ್? ನಾನು ಈಗಲೂ ಅದನ್ನೇ ಹೇಳ್ತೀನಿ. ಶ್ರಾವಣಿಗೆ ಯಾವ ಈಗೋ ಪ್ರಾಬ್ಲಮ್ಮು ಇಲ್ಲ. ತಪ್ಪು ಮಾಡಿದರೆ ಸಾರಿ ಕೇಳ್ತಾಳೆ, ಸೋತ್ರೆ ಸೋತೆ ಅಂತ ಒಪ್ಕೋತಾಳೆ. ಎಲ್ಲಯ್ಯ ಮತ್ತೆ ಒಂದೇ ಇಲ್ಲ. ಬರಬೇಕಿತ್ತು, ಬರ್ತೀನಿ ಅಂತ ಹೇಳಿದ್ದು. ಏನಾಯ್ತಂತ ನನಗೂ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿ ವಿಚಾರಿಸೋಣ ಅಂದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಒಂದು 10 ನಿಮಿಷ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ನೋ, ಹೋಗ್ಕೂಡ್ದು, ನೀನೆಲ್ಲೂ ಹೋಗ್ಕೂಡ್ದು. ನೀನ್ ಮಾತ್ರ ಅಲ್ಲ, ಈ ಮನೆಯಲ್ಲಿರೋರು ಯಾರು ಎಲ್ಲೂ ಹೋಗ್ಕೂಡ್ದು. ಈ ಮನೆ ಒಳಗೆ ಇರಬೇಕು ಅಂತ ಆಸೆ ಪಡೋರು ಯಾರು ಈ ಮನೆಯಿಂದ ಆಚೆ ಹೋಗ್ತಾರೆ. ಯಾಕಪ್ಪ? ಶ್ರಾವಣಿನ ನಾನೇ ಕರ್ಕೊಂಡ್ಬಂದು ಅವಳ ಬಾಯಿಂದ ಸೋತೆ ಅಂತ ಹೇಳಿಸ್ತೀನಿ. ಬೇಕಾಗಿದೆ. ಚಾಲೆಂಜ್ ಮಾಡಿದವಳಿಗೆ ಇವತ್ತು ಚಾಲೆಂಜಿನ ಕೊನೆ ದಿನ ಅನ್ನೋ ಪರಿಜ್ಞಾನ ಇರಬೇಕಲ್ವ? ಬೇಕಾದ್ರೆ ಅವಳೇ ಇಲ್ಲಿಗೆ ಬರ್ತಾಳೆ, ನೀನು ಮಾತ್ರ ಎಲ್ಲೂ ಹೊರಗೆ ಹೋಗ್ಬೇಡ. ನಿನ್ನನ್ನು ಹೊರಗೆ ಕರೆಸ್ಕೋಬೇಕು ಅನ್ನೋ ಕಾರಣಕ್ಕೇನೆ ಅವಳು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ದಾಳೆ. ಮೊದಲು ನಿನ್ನನ್ನು ಹೊರಗೆ ಕರೆಸ್ಕೊಂತಾಳೆ. ನೀನು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮಮ್ಮ ನಿನ್ನನ್ನು ಹುಡ್ಕೊಂಡ್ ಬರ್ತಾಳೆ. ನಿಮ್ಮಮ್ಮನ ಹುಡ್ಕೊಂಡು ನಾನು ಬರ್ತೀನಿ. ನನ್ನ ಹುಡ್ಕೊಂಡು ನಿಮ್ಮ ಅಕ್ಕಂದ್ರು, ನಿಮ್ಮ ಭಾವ ಎಲ್ಲರೂ ಬರ್ತಾರೆ. ಹಾಗೇನೆ
ಎಲ್ಲರನ್ನೂ ಅವಳು ಕಳ್ಸ್ಕೊಂತಾಳೆ. ಎಲ್ರನ್ನೂ ಯಾಕೆ ಕರ್ಸ್ಕೊತಾಳಪ್ಪ? ಅದರಿಂದ ಅವಳಿಗೇನು ಉಪಯೋಗ? ಅವಳೇನಾದ್ರೂ ಮೌಸಮಿ ಮದುವೆ ಮಾಡಿಸ್ತಾ ಇದ್ದಾಳ? ನಮ್ಮೆಲ್ಲರನ್ನೂ ಅವಳು ಮದುವೆ ಕರ್ಸ್ಕೊಳ್ಳೋದಿಕ್ಕೆ ಗೊತ್ತಿಲ್ಲ ಕಣಪ್ಪ. ಸತ್ಯವಾಗ್ಲೂ ಅವಳು ಏನು ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಯಾಕೆಂದ್ರೆ ಆ ಶ್ರಾವಣಿ ಒಂದು ಮಹಾ ಮಾಯಾವಿ ತರ. ಈ ಚಾಣಕ್ಯನು ಶಕುನಿನು ಮಿಕ್ಸಿಗೆ ಹಾಕೋ ರುಬ್ಬಿದ್ರೆ ಬರುತ್ತಲ್ಲ ಜ್ಯೂಸು, ಆ ಜ್ಯೂಸ್ ತರ ಯಾವಾಗ ಏನ್ ಮಾಡ್ತಾಳೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಶ್ರಾವಣಿ ನಿಮ್ಮ ಬಗ್ಗೆ ಸರಿಯಾಗಿ ಹೇಳಿದಾಳಪ್ಪ. ನನ್ನ ಬಗ್ಗೆ ಏನು ಹೇಳಿದ್ಲು ಅವಳು? ನೀವು ಶ್ರಾವಣಿ ಬಗ್ಗೆ ಓವರಾಗಿ ಕಲ್ಪಿಸ್ಕೊಳ್ತಾ ಇದ್ದೀರಿ. ಓವರಾಗಿ ಕಲ್ಪಿಸ್ಕೊಂಡು ಅವಳಿಗೆ ಹೆದರ್ತಾ ಇದ್ದೀರಿ ಅಂದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಿ ಅಂತಾನೂ ಹೇಳಿದ್ಲು. ಗುಬ್ಬಿ? ಶ್ರಾವಣಿ ಗುಬ್ಬಿ? ಅವಳು ಗುಬ್ಬಿ ಎಲ್ಲ ಕಣೋ, ಹದ್ದು. ಸ್ವಲ್ಪ ಮಾಡಿದ್ರೆ ಸಾಕು, ನಮ್ಮ ಮಾಂಸ ಖಂಡಗಳನ್ನೆಲ್ಲ ತಿಂದು ಬರೀ ಮೂಳೆ ಉಳಿಸುವಂತ ರಣ ಹದ್ದು. ಅವಳ ಬಗ್ಗೆ ಎಷ್ಟು ಎಚ್ಚರಿಕೆ ಇದ್ರು ಸಾಲದು. ರೀ ಬೇಡ ರೀ, ಪಾಪದ ಹುಡುಗಿ, ಅವಳ ಬಗ್ಗೆ ಯಾಕೆ ಇಷ್ಟೊಂದು ಕಠಿಣವಾಗಿ ಮಾತಾಡ್ತೀರಿ? ಕಾವೇರಿ, ನಿನ್ನೆ ರಾತ್ರಿವರೆಗೂ ನೀವು ಹೇಳ್ದಾಗೆಲ್ಲ ಕೇಳಿದ್ದೀನಿ, ನೀವು ಹಾಕಿ ತಾಳಕ್ಕೆಲ್ಲ ಕುಡಿದಿದ್ದೀನಿ. ಮುಗೀತು. ನಿನ್ನೆಗೆ ನನ್ನ ಸಹನೆ ಮಿತಿ ಮೀರ್ತು, ಮುಗಿದೋಯ್ತು. ಶ್ರಾವಣಿ ಪ್ರಕಾರ ಚಾಲೆಂಜ್ ಗಡುವು ಮುಗಿಯೋದಕ್ಕೆ ಟೈಮು ಇವತ್ತು ರಾತ್ರಿ 12 ಗಂಟೆ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅವಳಿಗೆ ತಾಕತ್ತಿದ್ರೆ ಮೋಸ್ಮಿ ಮದುವೆ ಮಾಡ್ಲಿ. ಆ ಮದುವೆಗೆ ನನ್ನ ಕರೆಸ್ಕೊಂಡು ತಾನು ಗೆದ್ದೆ ಅಂತ ತೋರಿಸ್ಲಿ. ಅವಳು ಗೆದ್ರು ಸೋತೆ ಅಂತ ಒಪ್ಕೊಂಡ್ರು ಈ ಮನೆ ಸೊಸೆ ಆಗೋ ಅವಕಾಶ ಅವಳಿಗಿದೆ. ಆದರೆ ಅದು ಇವತ್ತು ರಾತ್ರಿ 12 ಗಂಟೆ ತನಕ ಮಾತ್ರ. ಆಮೇಲೆ ಅವಳ ಪಾಲಿಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚೋಗುತ್ತೆ. ಹಾಗಾದ್ರೆ ನಾನು ಹೋಗಿ ಅವಳನ್ನ ಹೋಗ್ಕೂಡ್ದು. ಅವಳೇ ಬರ್ಬೇಕು, ನೀನ್ ಎಲ್ಲೂ ಹೋಗ್ಕೂಡ್ದು. ನಾಗಾರ್ಜುನ, ನಿನ್ನ ಕೊಟ್ಟಿದ್ದ ಟೈಮ್ ಮುಗೀತು. ತಂದು ನಿನ್ ಮೊಬೈಲ್ನ ಇಲ್ಲಿಡು. ಕಾವೇರಿ, ಹೋಗಿ ನಿನ್ ಮೊಬೈಲ್ ತಗೊಂಬ. ಎಲ್ಲರೂ ನಿಮ್ ಮೊಬೈಲ್ಗಳನ್ನ ತಗೊಂಬನ್ನಿ. ನೀವ್ ಯಾರು ಶ್ರಾವಣಿನ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ. ಹೋಗಿ. ಗೃಹ ಬಂಧನ ಇವತ್ತು ಒಂದಿನದ ಮಟ್ಟಿಗೆ ನಿಮ್ಮೆಲ್ರಿಗೂ ಗೃಹ ಬಂಧನ. ಯಾರು ಹೊರಗೆ ಹೋಗ್ಕೂಡ್ದು, ಎಲ್ಲರೂ ಮನೇಲೇ ಇರಬೇಕು. ನಿಮ್ ಜೊತೆ ನಾನು ಮನೆಯಲ್ಲೇ ಇರ್ತೀನಿ. ಕೂತ್ಕೊಳ್ಳಿ. ಅಲ್ಲ, ನಾನೆಲ್ರೂ ಲಾಕಪ್ ಹಾಕ್ತೀನಿ, ನಮ್ಮ ಮಾವ ನನ್ನೇ ಲಾಕ್ ಮಾಡ್ತಾ ಇದ್ದಾರಲ್ಲ.
ಕರ್ಪೂರದ